ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಜೆ.ಪಿ. ಹಿಂದಿನ ಭಾಗದಲ್ಲಿ ಅಂಜಲಿ ಮತ್ತು ರಘು ಅರಮನೆಯಿಂದ ಹೊರಬರೋ ಪ್ರಯತ್ನ ಮಾಡ್ತಾ ಇದ್ರು. ಅದೇ ಸಮಯಕ್ಕೆ ಅಲ್ಲಿ ಜೋರಾಗಿ ಗಾಳಿ ಬೀಸುವುದಕ್ಕೆ ಶುರುವಾಗಿತ್ತು. ಅದರ ಜೊತೆನೆ ಅರಮನೆಯ ಮುಖ್ಯ ದ್ವಾರ ಒಂದು ಕರ್ಕಶ ಧ್ವನಿಯ ಜೊತೆ ತೆರೆದುಕೊಂಡಿತ್ತು. ಹೌದಲ್ವಾ? ಯಾರಾದರೂ ಈ ಹಿಂದಿನ ಭಾಗನ ಮಿಸ್ ಮಾಡ್ಕೊಂಡಿದ್ರೆ ಪ್ಲೇ ಲಿಸ್ಟ್ನ ಸಸ್ಪೆನ್ಸ್ ಸ್ಟೋರಿಲಿ ಅದನ್ನು ನೋಡಬಹುದು. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಆ ಬಿರುಗಾಳಿ ಅವರನ್ನ ಮನೆಯ ಮುಖ್ಯ ದ್ವಾರದ ಕಡೆ ನೂಕುವುದಕ್ಕೆ ಶುರು ಮಾಡಿತ್ತು. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಲ್ಲಿಂದ ಕದಲೋಕೆ ಆಗ್ತಾನೆ ಇರಲಿಲ್ಲ. ಅಂಜಲಿ ಮತ್ತು ರಘು ಹೇಗಾದರೂ ಅಲ್ಲಿಂದ ಹೊರಗೋದ್ರೆ ಸಾಕಪ್ಪ ಅಂತ ದೇವನನ್ನ ಕೇಳ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಆ ಬಿರುಗಾಳಿ ಜೋರಾದ ಚೀರಾಟದ ಜೊತೆ ಇದ್ದಕ್ಕಿದ್ದ ಹಾಗೆ ಸ್ತಬ್ಧ ಆಯಿತು. ಅದೇ ಕ್ಷಣಕ್ಕೆ ಸರಿಯಾಗಿ ಮುಖ್ಯ ದ್ವಾರ ಕೂಡ ಒಮ್ಮೆಲೆ ಜೋರಾದ ಶಬ್ದದೊಂದಿಗೆ ಮುಚ್ಕೊಳ್ತು. ಅಲ್ಲಿ ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಶ್ಶಬ್ದ ಮೂಡಿತ್ತು. ಆಗ ರಘು ಅಂಜಲಿಗೆ, ಅಂಜಲಿ ಬೇಗ ಓಡು ಇಲ್ಲಿಂದ, ಬೇಗ ಬೇಗ ಅಂತ ಹೇಳ್ದ. ಅಲ್ಲೊಂದು ಇಲ್ಲೊಂದು ಬಿದ್ದಿದ್ದ ಕ್ಯಾಮ್ರಾ ಮತ್ತಿತರ ವಸ್ತುಗಳನ್ನು ಎತ್ಕೊಂಡು ಎದ್ವೋ ಬಿದ್ವೋ ಅಂತ ಅಂಜಲಿ ಮತ್ತು ರಘು ಓಡುವುದಕ್ಕೆ ಶುರು ಮಾಡಿದ್ರು. ಸುಮಾರು 100 ಮೀಟರ್ ದೂರ ಇದ್ದ ಗೇಟ್ ದಾಟ್ಕೊಂಡು ಹೊರ ಬಂದರು ಅಷ್ಟೇ. ಅವರು ಬಂದ ತಕ್ಷಣ ಆ ಗೇಟ್ ಕೂಡ ಜೋರಾಗಿ ಮುಚ್ಕೊಳ್ತು. ಅವರಿಬ್ಬರು ಓಡಿ ಬಂದು ನೆಲಕ್ಕೆ ಬಿದ್ರು. ಅವರಿಬ್ಬರ ಹೃದಯ ಭಯಕ್ಕೆ ಜೋರಾಗಿ ಶಬ್ದ ಮಾಡ್ತಾ ಇತ್ತು. ಉಸಿರಾಟ ತುಂಬ ಜೋರಾಗಿತ್ತು. ಆ ಭಯಕ್ಕೆ ಅವರ ಬಟ್ಟೆ ಬೆವರಿನಿಂದ ತೊಯ್ದು ಹೋಗಿತ್ತು. ಸ್ವಲ್ಪ ಸುಧಾರಿಸ್ಕೊಂಡು ರಘು ಅಂಜಲಿಗೆ ಕೇಳ್ದ, ಅಂಜಲಿ, ನಿನಗೆ ಯಾಕೆ ಈ ದೆವ್ವದ ವಿಚಾರ ಬೇಕು ಹೇಳು? ಚೆನ್ನಾಗೊಂದು ಲವ್ ಸ್ಟೋರಿ ಅಥವಾ ಫ್ಯಾಮಿಲಿ ಸ್ಟೋರಿ ಬಗ್ಗೆ ಕಾದಂಬರಿ ಬರೆದ ಸಾಕಾಗಲ್ವಾ? ಸುಮ್ಮನೆ ಈ ಥರ ದೆವ್ವದ ಕೈಯಲ್ಲಿ ಸಾಯೋದು ಬೇಕಾ ಹೇಳು ಅಂದ. ಅಂಜಲಿಗೂ ಮಾತಾಡೋ ತ್ರಾಣ ಇರಲಿಲ್ಲ. ಅಲ್ಲೇ ಬ್ಯಾಗಲ್ಲಿದ್ದ ನೀರಿನ ಬಾಟ್ಲಿಂದ ನೀರು ಕೊಡಿದ್ಲು. ಅಷ್ಟೊತ್ತಿಗೆ ಯಾರೋ, ನಿಲ್ಲಿ, ಅಲ್ಲೇ ನಿಲ್ಲಿ, ಅರಮನೆ ಒಳಗೆ ಹೋಗ್ಬೇಡಿ ಅಂತ ಕೂಗಿದ್ರು. ಆ ಸದ್ದಿನ ಕಡೆ ಇಬ್ರು ತಿರುಗಿ ನೋಡ್ತಾರೆ. ಅಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಯುವಕ, ಓರ್ವ ಇಳಿ ವಯಸ್ಸಿನ ಸ್ತ್ರೀ ಮತ್ತು ಓರ್ವ ಇಳಿ ವಯಸ್ಸಿನ ಪುರುಷ ಇರೋದು ಕಾಣಿಸ್ತು. ಆಗ ರಘು, ಅಂಜಲಿ, ಇವ್ರು ಯಾರು ಈ ಹಳ್ಳಿಯವರೇ ಇರಬೇಕು ಅಂತ ತಾನು ಎದ್ದು ಅಂಜಲಿಯನ್ನ ಕೈ ಹಿಡಿದು ಮೇಲಕ್ಕೆ ನಿಲ್ಲಿಸ್ತಾನೆ. ಆಮೇಲೆ ಅವರು, ಯಾರು ನೀವು, ಇಲ್ಲೇನು ಮಾಡ್ತಾ ಇದ್ದೀರಾ? ಈ ಸ್ಥಳ ಒಳ್ಳೇದಲ್ಲ ಅಂತ ಅಲ್ಲಿದ್ದ ಇಳಿ ವಯಸ್ಸಿನ ಪುರುಷ ಹೇಳ್ತಾರೆ. ಅದಕ್ಕೆ ರಘು, ಹೌದು ತಾತ, ನಾವಿಲ್ಲಿಯವರಲ್ಲ, ಬೆಂಗಳೂರಿಂದ ಬಂದಿದ್ದೀವಿ. ಈ ಅರಮನೆ ಬಗ್ಗೆ ಜನ ತುಂಬ ಮಾತಾಡ್ತಾರೆ, ಅದಕ್ಕೆ ಅದು ನಿಜಾನೋ ಸುಳ್ಳು ಅಂತ ನೋಡೋಕೆ ಬಂದಿದ್ವಿ ಅಂತಾನೆ. ಅದಕ್ಕೆ ಆ ವ್ಯಕ್ತಿ, ಏನಪ್ಪ, ಸತ್ತೋದವ್ರ ಹತ್ರ ಬಂದು ಈ ಸತ್ಯ ಕೇಳ್ತಿರಲ್ಲ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ರಘು, ನೀವು ಇದೇ ಹಳ್ಳಿಯವರಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಹೌದು, ನನ್ನ ಹೆಸರು ಕಾಲಿಯ, ಇವಳು ನನ್ನ ಹೆಂಡತಿ ಜೀಜಾಬಾಯಿ, ಅವನು ನನ್ನ ಮಗ ಸುರ್ಜಿತ್ ಅಂತ ತನ್ನ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಳ್ತಾನೆ. ಅದಕ್ಕೆ ರಘು, ತಾತ, ನನ್ನ ಹೆಸರು ರಘು, ಇವಳು ನನ್ನ ಗೆಳತಿ ಅಂಜಲಿ ಅಂತ, ನಾವು ಬೆಂಗಳೂರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಈ ಅರಮನೆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳ್ತೀರಾ ಅಂತ ಕೇಳ್ದ. ಅದಕ್ಕೆ ಕಾಲಿಯ, ಸರಿ, ನನಗೆ ತಿಳಿದಿರೋದನ್ನು ಹೇಳ್ತೀನಿ ಬನ್ನಿ, ಅದಕ್ಕೂ ಮೊದಲು ಸ್ವಲ್ಪ ಊಟ ಮಾಡಿ. ನಮ್ಮ ಹೊಲ ಮತ್ತು ಮನೆ ಇಲ್ಲೇ ಸ್ವಲ್ಪ ದೂರದಲ್ಲಿದೆ, ಅಲ್ಲೇ ವಿಶ್ರಾಂತಿ ತಗೊಳ್ಳಿ ಸ್ವಲ್ಪ ಅಂದ. ಇಬ್ಬರಿಗೂ ಸುಸ್ತಾಗಿದ್ದರಿಂದ ಅಲ್ಲೇ ವಿಶ್ರಾಂತಿ ತಗೊಳ್ಳೋದು ಉತ್ತಮ ಅಂತ ಅವರಿಗೆ ಅನ್ನಿಸ್ತು. ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲೇ ಅವ್ರ ಮನೆ ಇತ್ತು. ಅಲ್ಲೇ ಹೊರ ಹಾಕಿದ ಮಂಚದ ಮೇಲೆ ಕೂತ್ಕೊಂಡ್ರು. ಕೆಲ ನಿಮಿಷಗಳ ಕಾಲ ಆದ ನಂತರ ಸುಜಿತ್ ಒಂದು ತಂಬಿಗೆಯಲ್ಲಿ ನೀರು ತಗೊಂಡು ಕೈ ಕಾಲು ತೊಳೆಯೋದಕ್ಕೆ ಹೇಳ್ತಾರೆ. ಕೈ ಕಾಲು ತೊಳೆದು ಬರೋ ಸಮಯಕ್ಕೆ ಜೀಜಾಬಾಯಿ ಊಟ ತಯಾರು ಮಾಡಿ ಅವರಿಗೆ ಬಡಿಸಿದ್ರು. ಊಟ ಹೀಗಿತ್ತು: ದೊಡ್ಡ ಎಲೆಯ ಮೇಲೆ ಹಸಿ ಗೋಧಿಯಿಂದ ಮಾಡಿದ ತುಂಬ ಮೃದುವಾದ ಚಪಾತಿ, ಆಲೂಗೆಡ್ಡೆಯ ಸಾಗು, ತರಕಾರಿಯ ಪಲ್ಯ, ಅದ್ರ ಜೊತೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಅದನ್ನು ತುಂಬ ಅಚ್ಚುಕಟ್ಟಾಗಿ
ಇಡಲಾಗಿತ್ತು. ರಘು ಮತ್ತು ಅಂಜಲಿ ಏನೂ ಮಾತಾಡದೆ ತಿನ್ನೋದಕ್ಕೆ ಶುರು ಮಾಡಿದ್ರು. ಒಂದೆರಡು ಚಪಾತಿ ತಿಂದಮೇಲೆ ರಘು, ಯಜಮಾನ್ರೆ, ಆ ಅರಮನೆ ಬಗ್ಗೆ ಏನು ಹೇಳಿಲ್ಲ ನೋಡಿ ನೀವು. ಎಲ್ಲರೂ ಅಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ, ಅದು ನಿಜನಾ ಅಂತ ಕೇಳ್ತಾನೆ. ಅದಕ್ಕೆ ಕಾಲಿಯ, ಹೌದು, ಆ ಬಂಗಲೆಯಲ್ಲಿ ಆತ್ಮಗಳ ಸಂಚಾರ ಇದೆ. ನಿಮ್ಮ ಹಾಗೆ ಈ ಹಿಂದೆ ಬಂದ ಯಾರೂ ಸಹ ಅಲ್ಲಿಂದ ಹೊರಬಂದಿಲ್ಲ. ಹಾಗಂತ ಅಲ್ಲಿ ಒಳಕ್ಕೂ ಯಾರ ಸುಳು ಕೂಡ ಸಿಕ್ಕಿಲ್ಲ. ನೀವೇ ಅದೃಷ್ಟವಂತರು ಹೊರ ಬಂದಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ರಘು, ಸರಿ ತಾತ, ಆ ಅರಮನೆ ಹಾಗಾಗೋಕ್ಕೆ ಕಾರಣ ಆದ್ರೂ ಏನು ಅಂತ ಪುನಃ ಕೇಳ್ತಾನೆ. ಅದಕ್ಕೆ ಕಾಲಿಯ, ಅದೊಂದು ಕತೆ. ಈಗ ಸುಮಾರು 90 ವರ್ಷದ ಮೊದಲು ಆ ಅರಮನೆಯಲ್ಲಿ ಒಂದು ಜಮೀನ್ದಾರರ ಕುಟುಂಬ ಇತ್ತಂತೆ. ಅದ್ರ 10 ಜನ ವಾಸ ಮಾಡ್ತಿದ್ರಂತೆ. ಅಲ್ಲಿ ವಿಕ್ರಮ್ ಠಾಕೂರ್ ಅನ್ನೋ ಜಮೀನ್ದಾರ ಬಹಳ ಉದಾರಿ ಮತ್ತು ಕರುಣಾಮಯಾಗಿದ್ರು. ಜನ ಏನೇ ಕಷ್ಟ ಅಂತ ಹೋದ್ರು ಬಹಳ ಸ್ಪಂದನೆ ಮಾಡ್ತಾ ಇದ್ರು. ಈ ಸುತ್ತಮುತ್ತಲ ನೋಡ್ತಿದ್ರಲ್ಲ 200 ಎಕರೆ ಜಮೀನಿಗೆ ಅವರೇ ಒಡೆಯರಾಗಿದ್ರು. ಅಲ್ಲಿ ಬಹಳ ಜನ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಒಟ್ಟಿನಲ್ಲಿ ಅವರು ಈ ಊರಿಗೆ ಸಾಕ್ಷಾತ್ ದೇವರೇ ಸರಿ. ಅವರಿಗಾಗದೇ ಇರೋ ಬಹಳ ಜನ ಇದ್ರು ಅಕ್ಕಪಕ್ಕದ ಊರಲ್ಲಿ. ಒಂದು ವರ್ಷ ದೇವಿ ಜಾತ್ರೆಯಲ್ಲಿ ಯಾರೋ ದುಷ್ಕರ್ಮಿಗಳು ವಿಕ್ರಮ್ ಠಾಕೂರ್ ಮತ್ತು ಅವರ ಕುಟುಂಬದ 10 ಜನರನ್ನ ಅಪಹರಣ ಮಾಡ್ಕೊಂಡು ಹೋದ್ರು. ಆಮೇಲೆ 1 ತಿಂಗಳ ಕಾಲ ಪೊಲೀಸ್ ಸಹಿತ ಆ ಊರಿನ ಜನ ಅವ್ರಿಗೆ ಹುಡುಕ್ತಿರೋ ಜಾಗನೇ ಇಲ್ಲ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಅವೆಲ್ಲ ಮೃತ ಶರೀರ ಆ ಮನೆಯಲ್ಲೇ ಸಿಕ್ಬಿಡ್ತು. ಆ ಕುಟುಂಬದ 10 ಜನರನ್ನ 2 ದಿನಗಳ ಹಿಂದೆ ಸಾಯಿಸಿ ತಂದು ಅಲ್ಲಿಗೆ ಹಾಕಿದ್ದಾರೆ ಅನ್ನೋದು ವೈದ್ಯಕೀಯ ಪರೀಕ್ಷೆಯಲ್ಲಿ ತಿಳ್ಕೊಂಡು ಬಂತು. ಹೆಂಗಸರನ್ನಂತೂ ಘೋರವಾಗಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರು. ಈ ಎಲ್ಲದಕ್ಕೂ ರುವಾರಿ ಪಕ್ಕದೂರಿನ ಜಮೀನ್ದಾರ ಶೇಖ್ ಬಬ್ಬರ್ ಮತ್ತು ಆಜಾದ್ ಪಾಲ್ ಅನ್ನೋದು ಎಲ್ರಿಗೂ ತಿಳಿದಿತ್ತು. ಆದರೆ ಜನಕ್ಕೆ ಏನೂ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿನ ಪೊಲೀಸ್ ಸೈತಾನ್ಗಳು ಆ ಪಕ್ಕದೂರಿನ ಜಮೀನ್ದಾರರ ಜೊತೆ ಸೇರ್ಕೊಂಡಿದ್ರು. ಹೀಗೆ ಜಮೀನ್ದಾರ ವಿಕ್ರಮ್ ಠಾಕೂರ್ ಅವರ ಸಂಪೂರ್ಣ ಜಮೀನನ್ನು ಜಮೀನ್ದಾರ ಶೇಖ್ ಬಬ್ಬರ್ ಅವ್ರದಾಗ ಮಾಡಿಕೊಂಡ. ಇದಾಗಿ ಕೆಲವು ದಿನಗಳ ನಂತರ ಒಂದು ಅಮಾವಾಸ್ಯೆ ರಾತ್ರಿ ಇದಕ್ಕೆ ಕಾರಣ ಆಗಿದ್ದ ಆ 2 ದುಷ್ಟರು ಬಹಳ ವಿಕಾರವಾಗಿ ಆ ಅರಮನೆ ಹತ್ರ ಸತ್ತು ಬಿದ್ದಿದ್ರು. ಕಾರಣ ಯಾರಿಗೂ ಗೊತ್ತಿಲ್ಲ. ಜನ ಮಾತಾಡೋ ಹಾಗೆ ಬಹುಶಃ ಆ 10 ಕುಟುಂಬದ 10 ಜನರ ಆತ್ಮ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಹೀಗೆ ಅಲ್ಲಿ ಬಹಳಷ್ಟು ನರಹತ್ಯೆ ಆದಮೇಲೆ ಆ ಸ್ಥಳಕ್ಕೆ ಹೋದವ್ರು ಯಾರು ಕೂಡ ಇಲ್ಲಿ ಬರಲಿಲ್ಲ. ಪೊಲೀಸರು ಆ ಅರಮನೆ ಒಳಕ್ಕೆ ಹೊರಕ್ಕೆ ಎಷ್ಟು ಹುಡುಕಿದ್ರು ಅಲ್ಲಿ ಯಾರು ಸುಳಿವು ಕೂಡ ಸಿಕ್ಕಿಲ್ಲ. ಇದು ಇವತ್ತಿಗೂ ಕೇವಲ ಪ್ರಶ್ನೆಗೆ ನಿಗೂಢವಾಗೇ ಇದೆ ಅಂತ ಕಣ್ಣೀರು ಹಾಕ್ತಾ ಹೇಳಿದ್ರು. ರಘು, ಈ ಅರಮನೆ ಕತೆ ನಿಜಕ್ಕೂ ರಹಸ್ಯವಾಗಿದೆ. ವೆರಿ ಸ್ಯಾಡ್ ಅಂತ ಹೇಳ್ದ. ಅಲ್ಲ, ಈ ಊರಿನವರಿಗೆ ಕತೆ ಗೊತ್ತಿದ್ರೆ ಯಾಕೆ ಯಾರಿಗೇನು ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡ್ದ. ಅದಕ್ಕೆ ಕಾಲಿಯ, ಇದು ನಡೆದು ಸುಮಾರು 90 ವರ್ಷ ಆಗಿದೆ. ಯಾರು ನೆನಪಲ್ಲಿರುತ್ತೆ ಹೇಳಿ? ಆಗ ನಾವೇ ಚಿಕ್ಕ ಮಕ್ಕಳಾಗಿದ್ರೆ. ಅಷ್ಟೊತ್ತಿಗೆ ಇಬ್ಬರ ಊಟ ಮುಗಿದಿತ್ತು. ಕಾಲಿಯ ಮತ್ತು ಅವನ ಕುಟುಂಬಕ್ಕೆ ಧನ್ಯವಾದ ತಿಳಿಸಿ ರಘು ಮತ್ತು ಅಂಜಲಿ ತಮ್ಮ ಜೀಪ್ನಲ್ಲಿ ದಾಮ್ನರ್ ಲಾಡ್ಜ್ ಕಡೆಗೆ ಸಾಗಿದ್ರು. ಲಾಡ್ಜ್ ತಲುಪಿದ ನಂತರ ರಘು ಬಿಲ್ ತುಂಬೋಕೆ ಅಂತ ಹೋಗ್ತಾನೆ. ಅದಾಗಿ ಅವರು ಬೆಂಗಳೂರಿಗೆ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಆದರೆ ಅಂಜಲಿ ಬಹಳಷ್ಟು ಬೇಸರವಾಗಿ ಸಪ್ಪಕ್ಕೆ ಕೂತ್ಕೊಂಡಿದ್ಲು. ಅದಕ್ಕೆ ರಘು, ಏನಾಯ್ತು ಅಂಜಲಿ, ಯಾಕೆ ಸಪ್ಪಕ್ಕೆ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅಂಜಲಿ, ರಘು, ನಾವು ಎಷ್ಟು ಎಫರ್ಟ್ ಹಾಕಿದ್ವಿ ಆ ಅರಮನೆಯಲ್ಲಿ ಏನಾದರೂ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಇರೋ ಬಗ್ಗೆ ರೆಕಾರ್ಡ್ ಮಾಡೋಕ್ಕೆ. ಅಂದರೆ ನಮ್ಗಲ್ಲಿನ ಅಗೋಚರ ಶಕ್ತಿ ಇರುವಕ್ಕೇನೂ ಗೊತ್ತಾಗಲಿಲ್ಲ. ಕೇವಲ ಅನುಭವ ಆಯಿತು ಬಿಟ್ಟರೆ ಏನೂ ಸಾಕ್ಷಿನೇ ಸಿಗಲಿಲ್ಲ ಅಲ್ಲಿ ಅಂತ ಬೇಜಾರಾದ್ಲು. ಅದಕ್ಕೆ ರಘು ಜೋರಾಗಿ ನಗ್ತಾ, ನೋಡು, ದೆವ್ವಗಳನ್ನ ನಾವಿರೋ ಕ್ಯಾಮ್ರಾ ಹತ್ರ ಬಂದು ಏನಾದರೂ ಇಂಟರ್ವ್ಯೂ ಕೊಡುತ್ತಾ? ಇಲ್ಲ ತಾನೆ,
ಬಿ ಪ್ರಾಕ್ಟಿಕಲ್ ಅಂಜಲಿ ಅಂತ ಹೇಳ್ತಾನೆ. ಅವನ ಮಾತು ಅವಳಿಗೆ ವ್ಯಂಗ್ಯ ಅಂತ ಗೊತ್ತಿದ್ರೂ ಆಕೆ ಅದೇ ನಿಜ ಅಲ್ವಾ ಅಂತ ಸುಮ್ಮನೆ ಆದ್ಲು. ಇದನ್ನು ನೋಡಿದ ರಘು, ನಿನ್ನೊಂದು ವಿಷಯ ಗೊತ್ತಾ, ನಾನು ಬಿಲ್ ಕಟ್ಟೋಕೆ ಹೋಗಿದಾಗ ಅಲ್ಲಿನ ಮಾಲೀಕ ನನಗೆ ತಮಾಷೆ ಮಾಡಿ ನಗ್ತಾ ಕೇಳ್ದ, ಅರಮನೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತ ಸಾಹೇಬ್ರೆ? ಅದಕ್ಕೆ ನಾನು ಕಾಲಿಯ ಸಿಕ್ಕ ವಿಚಾರ, ಅವ್ನು ನಮಗೆ ಹೇಳಿದ ಅಷ್ಟು ವಿಚಾರ ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರ ನಗು ಅಲ್ಲಿಂದ ಮಾಯವಾಗಿ ಅವ್ರ ಕೈಕಾಲು ನಡುಗೋಕೆ ಶುರು ಆಯಿತು. ನನಗೆ ಈ ವಿಚಾರ ನೋಡಿ ಏನೋ ವಿಚಿತ್ರ ಅನ್ನಿಸ್ತು. ನಂತರ ಆ ಲಾಡ್ಜ್ ಮಾಲೀಕ ಕಾಲಿಯ ಅನ್ನೋನು ಆ ಅರಮನೆಯ ಜಮೀನ್ದಾರನ ಅಳಿಯ. ಅವನು ಮತ್ತು ಅವನ ಹೆಂಡತಿ ಮಗ ಅದೇ ಕುಟುಂಬದ ಜೊತೆ ಸತ್ತೋದ್ರಲ್ವಾ? ಇದನ್ನು ಕೇಳಿ ನನಗೂ ಒಂದು ಕ್ಷಣ ತಲೆ ಖಾಲಿಯಾದಂಗಾಯ್ತು. ತಕ್ಷಣ ಅಲ್ಲಿಂದ ಬಂದು ಕ್ಯಾಮ್ರಾ ಆನ್ ಮಾಡಿ ನೋಡಿದೆ. ನಾವು ಕಾಲಿಯ ಮನೆಯಲ್ಲಿದ್ದಾಗ ಕ್ಯಾಮ್ರಾ ಆನ್ ಆಗೇ ಇತ್ತು. ಹಾಗೆ ಅಲ್ಲಿನ ವಾತಾವರಣ ನನಗೆ ವಿಚಿತ್ರ ಅನ್ನಿಸ್ತಿತ್ತು. ಅದ್ರ ಜೊತೆ ಪ್ಯಾರಾನಾರ್ಮಲ್ ಆಬ್ಜೆಕ್ಟ್ ಡಿಟೆಕ್ಟರ್ನ ಕೆಂಪು ಬಣ್ಣದ ಲೈಟ್ ಉರಿಯೋದಕ್ಕೆ ಶುರು ಮಾಡಿತ್ತು. ಆದರೆ ನಮಗೆ ಹೊಟ್ಟೆ ಹಸುವಾದ ಕಾರಣ ಇದು ನಮ್ಮ ಗಮನಕ್ಕೆ ಬರಲೇ ಇಲ್ಲ. ನಮ್ಮ ಆಯಸ್ಸು ಗಟ್ಟಿ ಇತ್ತು. ಇಲ್ದಿದ್ರೆ ಇಷ್ಟೊತ್ತಿಗೆ ನಾವು ಸಹ ಬೇರೆಯವರ ಹಾಗೆ ಸತ್ತು ಸ್ವರ್ಗ ಸೇರ್ಕೊಳ್ತಾ ಇದ್ವಿ. ಅವರು ಆ ವಿಡಿಯೋವನ್ನು ಬೆಂಗಳೂರಿಗೆ ತಲುಪಿದ ನಂತರ ನೋಡಿದರು. ಅದರಲ್ಲಿ ಕಾಲಿ ಅವರ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ. ಡಿಟೆಕ್ಟರ್ನ ಲೈಟ್ ಪೂರ್ತಿ ಕೆಂಪಾಗಿ ಕಾಣ್ತಾ ಶಬ್ದವನ್ನು ಮಾಡ್ತಾ ಇತ್ತು. ಆದರೆ ಸಂಪೂರ್ಣ ಕತೆ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಅದನ್ನು ನೋಡಿ ಇಬ್ರು ಅವಕ್ಕಾಗಿದ್ರು. ಇದರ ಆಧಾರದ ಮೇಲೆ ಅಂಜಲಿ ಒಂದು ಸತ್ಯ ಘಟನೆ ಆಧಾರಿತ ಕಾದಂಬರಿ ಬರೆದು ಅದನ್ನು ಪ್ರಕಾಶ್ರ ಕೈಯಲ್ಲಿ ಕೊಟ್ಲು. ಇದು ಆ ಸಮಯದ ಅತಿ ಹೆಚ್ಚು ಮಾರಾಟವಾದ ಕಾದಂಬರಿಯಾಗಿ ಹೆಸರಾಯಿತು. ಇದರಿಂದ ಅಂಜಲಿಗೂ ಮತ್ತು ರಘುಗೂ ಬಹಳಷ್ಟು ಹೆಸರು ಬಂತು. ಇದಾದ್ಮೇಲೆ ಅಂಜಲಿ ಇನ್ಯಾವತ್ತೂ ಈ ರೀತಿಯ ಸಾಹಸ ಮಾಡಲಪ್ಪ ಅನ್ನೋ ನಿರ್ಧಾರ ಮಾಡಿದ. ಇದರಿಂದ ರಘು ಕೂಡ ಸಂತಸಗೊಂಡಿದ್ದ. ಇದಾಗಿ 2 ತಿಂಗಳು ಕಳೆದಿತ್ತು. ಅಂಜಲಿಯ ಮಾವನ ಮಗ ಪೊಲೀಸ್ ಅಧಿಕಾರಿ ತನಗೆ ಮದ್ರಾಸಿನ ಹಳೆಯ ಬ್ರಿಟಿಷ್ ಬಂಗಲೆಯ ಒಂದು ಕೇಸ್ ಒಂದು ಸಿಕ್ಕಿದೆ, ನಿನಗೇನಾದರೂ ಬರೆಯೋದಕ್ಕೆ ಸಹಾಯ ಆಗ್ಬೋದು, ಬರ್ತೀಯಾ ಅಂತ ಕೇಳ್ದ. ತಕ್ಷಣ ಅಂಜಲಿ ಅವನು ಒಪ್ಕೊಂಡ್ಳು. ಇದಕ್ಕೆ ಅಲ್ವಾ ಹೇಳೋದು, ವಿಷಯಾಸಕ್ತಿ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ಈ ಕತೆ? ಇದು ಕೇವಲ ಕಥೆಯಲ್ಲ, ಪ್ರತಿಯೊಬ್ಬರೂ ಇದರಿಂದ ಕಲಿಯಬೇಕಾದ ವಿಷಯ ಸಾಕಷ್ಟಿದೆ. ಕೆಲವು ಬಾರಿ ನಮಗೆ ನಾವೇ ಅದೃಶ್ಯ ಶಕ್ತಿಗಳಿವೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಹುಡುಕ್ತಾ ಹೋಗ್ತೀವಿ. ಕೊನೆಗೆ ನಮ್ಮ ಅನುಭವಕ್ಕೆ ಸಿಕ್ಕಾಗ ಮಾತ್ರ ಈ ಎಲ್ಲ ಶಕ್ತಿಗಳ ಅನುಭವ ಆಗತ್ತೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮಸ್ಥೈರ್ಯ, ವಿಷಯ ಶಕ್ತಿ ಅನ್ನೋದು ಸಹ ಇರುತ್ತೆ. ಹಾಗಾಗಿ ನಾವು ಮಾಡುವ ಕೆಲಸವನ್ನ ಮನಸ್ಸಿಟ್ಟು ಮಾಡಿದಾಗ ಅದರಲ್ಲಿ ಯಶಸ್ಸು ನಮ್ಮದೇ. ಹೇಗೆ ಅಂಜಲಿ ತನ್ನ ಧೈರ್ಯ, ಅನ್ವೇಷಣೆಯ ಗುಣಗಳಿಂದ ತನಗೆ ಎದುರಾಗಿದ್ದ ಕಷ್ಟಗಳನ್ನು ಪಾರು ಮಾಡಿ ಬಂದ್ಲು, ಹಾಗೆ ನಾವೆಲ್ಲರೂ ಬದುಕಿನ ಅದೃಶ್ಯ ಸಮಸ್ಯೆಗಳ ಎದುರು ಧೈರ್ಯವಾಗಿ ಹೋರಾಡಿ ಬದುಕಿ ಮುಂದೆ ಸಾಗಬೇಕು ಅನ್ನೋದು ನನ್ನ ಆಶಯ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ವಾಟ್ಸಪ್ನ ಎಲ್ಲ ಪರಿಚಯಸ್ಥರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಎಲ್ರೂ ಇರುವಷ್ಟು ದಿನ ಖುಷಿಯಿಂದ ಇರಿ, ಹಾಗೆ ಆ ಖುಷಿನ ಎಲ್ರಿಗೂ ಹಂಚಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ JP.